ಆಗಸ್ಟ್ 15ನೇ ತಾರೀಕು ಅಂದರೆ ಸಡಗರ, ಸಂಭ್ರಮ, ಸಂತೋಷ ಎಲ್ಲ ತುಂಬಿ ತುಳುಕಾಡ್ತಿರ್ತಕ್ಕಂಥ ದಿನ. ಈ ಸಡಗರ, ಸಂತೋಷ, ಸಂಭ್ರಮ ಎಲ್ಲ ತುಂಬಿ ತುಳುಕಾಡ್ತಕ್ಕಂಥ ದಿನವನ್ನ ಸ್ವತಂತ್ರ ದಿನಾಚರಣೆ ಅಂತ ಆಚರಣೆ ಮಾಡುವಂತ ಸರಣಿ ಕಾರ್ಯಕ್ರಮದಲ್ಲಿ ಅದರ ಭಾಗವಾಗಿ ನಮ್ಮ ಸಂಸ್ಥೆಯಲ್ಲಿ ಚಿಕ್ಕದಾಗಿ ಮತ್ತು ಶಿಸ್ತಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಇಂಥ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಬಸಪ್ಪ ನಾಗಲಿ ಸರ್ ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಮತಿ ರಮಾ ಮೇಡಮ್ ಅವರೇ, ಅಜ್ಮಲ್ ಪಾಷಾ ಸರ್ ಅವರೇ, ಹಾಗೇನೆ ಎಲ್ಲ ಉಪನ್ಯಾಸಕಿಯರೇ, ಗ್ರಂಥಪಾಲಕರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಾನೀಗಾಗಲೇ ಹೇಳಿದೆ, ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಭಾಗಿಯಾಗಬೇಕು ನಾವೆಲ್ಲ. ನನಗಂತೂ ಈ ದಿನ ವರ್ಷದಲ್ಲಿ 2 ದಿನ ಬಹಳ ಇಂಪಾರ್ಟೆಂಟ್ ನನಗೆ. ಒಂದು ಸ್ವತಂತ್ರ ದಿನಾಚರಣೆ, ಇನ್ನೊಂದು ಗಣರಾಜ್ಯೋತ್ಸವ. ನನ್ನ ಮನೆಯಲ್ಲಿ, ನನ್ನ ಊರಿನಲ್ಲಿ ಹೋಳಿಗೆ ಮಾಡಿ ಹಬ್ಬ ಮಾಡಿ ಮಾಡ್ತಕ್ಕಂಥ ಯಾವುದೇ ಹಬ್ಬಗಳಿಗಿಂತ ಈ ಹಬ್ಬಗಳು ತುಂಬ ನಮ್ಮ ನರನಾಡಿಗಳಲ್ಲಿ ರೋಮಾಂಚವನ್ನು ಉಂಟುಮಾಡ್ತಕ್ಕಂಥ ಹಬ್ಬಗಳು. ಇಂಥ ಹಬ್ಬಗಳಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ನಿನ್ನ ವಿದ್ಯಾರ್ಥಿಗಳಿಗೆ, ಕಾಲೇಜಿಗೆ ಈ ಕಾರ್ಯಕ್ರಮಕ್ಕೆ ಹಾಜರಿರಬೇಕು ಅನ್ನುವಂಥ ಸೂಚನೆಯನ್ನು ನಾನು ವೈಯಕ್ತಿಕವಾಗಿ ಕೊಟ್ಟಿದ್ದೆ. ಇಷ್ಟು ಜನ ಹಾಜರಾಗಿದ್ರಿ ಆಗುತ್ತೆ. ನಾನು ದೇಶಭಕ್ತಿಯಿಂದಲೇ ಬರೀತೀನಿ ಅಂತ ಅಂದ್ಕೊಳ್ತೀನಿ. ನಾನು ಖಂಡಿತ ನಾನು ಅಂಕ ಭಕ್ತಿ, ಅಟೆಂಡೆನ್ಸ್ ಭಕ್ತಿ, ಎಂಟ್ರೆನ್ಸ್ ಭಕ್ತಿ ಅಂತ ಅಂದ್ಕೊಂಬಲ್ಲ, ಇದು ದೇಶಭಕ್ತಿ ಅಂತ ಅಂದ್ಕೊಳ್ತೀನಿ. ಇಂಥ ಸುಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಹರ್ಷಿತನಾಗಿದ್ದೇನೆ. ಈಗಾಗಲೇ ಪ್ರಾಚಾರ್ಯರು ಮಾತಾಡ್ತಾ ಧ್ವಜಾರೋಹಣ ಮಾತುಗಳನ್ನ ಮಾತಾಡ್ತಾ ಅದರ ಮಹತ್ವನ ಕುರಿತು ಮಾತಾಡಿದ್ರು. ವಿದ್ಯಾರ್ಥಿಗಳೇ, ಗಂಭೀರವಾಗಿ ಕೇಳಿಸ್ಕೊಂಡ್ರಿ. ಸ್ವತಂತ್ರ ದಿನಾಚರಣೆಯನ್ನ ಯಾಕೆ ಈ ರೀತಿ ಆಚರಣೆ ಮಾಡಬೇಕು ಅನ್ನುವಂತ ಆಲೋಚನೆ ಬಂತು ಅಂತಂದ್ರೆ, ಈ ದೇಶದಲ್ಲಿ 3 ಕಾರಣಗಳಿಗೆ ಇಂಥ ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಣೆ ಮಾಡಬೇಕು ಅಂತ. ಒಂದು ಕಾರಣ, ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೇಗೆ ಬಂತು ಈ ದೇಶಕ್ಕೆ ಅಂತ ತಿಳ್ಕೊಳ್ಬೇಕು. ಇದು ಸಾಕಷ್ಟು ನಿಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಹೇಳ್ಕೊಂಡ್ ಬರ್ತಾರೆ, ಅದೇ ಸಮಸ್ಯೆ ಇಲ್ಲ. ಸ್ವತಂತ್ರ ಸ್ವತಂತ್ರ ಈ ದೇಶಕ್ಕೆ ಯಾರು ತಂದುಕೊಟ್ರು, ಹೇಗೆ ತಂದುಕೊಟ್ರು, ಅದರ ಕ್ರಾಂತಿಕಾರಕ ನಡೆಗಳೇನು, ಶಾಂತಿಯುತ ಹೋರಾಟಗಳೇನು, ಇವೆಲ್ಲವೂ ನಿಮಗೆ ಗೊತ್ತಿರ್ತವೆ. ನನಗೆ ಚೆನ್ನಾಗಿ ಗೊತ್ತಿದೆ. ನಮಗೂ ವಿದ್ಯಾರ್ಥಿ ದಶೆಯಿಂದ ಅವೆಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದು ಸ್ವತಂತ್ರದ ಹೋರಾಟದ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ, ಇನ್ನೊಂದು ಸ್ವತಂತ್ರ ಹೋರಾಟಗಾರರು ಏನು ಯಾವ ದೇಶವನ್ನ ಕಟ್ಟಲಿಕ್ಕೆ ಹೋಗಿ ಅವ್ರ ಜೀವಿತಾವಧಿಯಲ್ಲಿ ಸಾಧ್ಯ ಆಗಲಿಲ್ಲ, ಅದನ್ನ ನಾವು ಇವತ್ತಿನ ಸ್ವತಂತ್ರ ಭಾರತದಲ್ಲಿ ಮುಂದುವರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ. ಇವೆರಡು ಬಹಳ ಇಂಪಾರ್ಟೆಂಟ್ ಕಾರಣಗಳು. ಅದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದೇನಂತಂದ್ರೆ, ಇತಿಹಾಸವನ್ನು ಅರಿಯಲಾರದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನುವಂಥ ಮಾತಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತು. ಇನ್ನೊಂದು, ಈ ನೆಲದ ಕನ್ನಡದ ಕವಿ ಒಬ್ಬರು ಹೇಳ್ತಾರೆ, ಮಹಾಲಿಂಗ ರಂಗ ಅಂತ. ಮಹಾಲಿಂಗ ರಂಗ ಅನ್ನುವಂಥ ಒಬ್ಬ 16ನೇ ಶತಮಾನದ ಕವಿ ಏನ್ ಹೇಳ್ತಾನೆ ಅಂದ್ರೆ, ಇಂಧನ ಹೆಜ್ಜೆಯನ್ನರಿಯದೆ
ಮುಂದಣ ಹೆಜ್ಜೆ ಇಡಲಾಗದು ಅನ್ನುವಂತ ಮಾತು. ತನ್ನ ಹಿಂದೆ ಎಲ್ಲಿಂದ ಬಂದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಆಲೋಚನೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಂಗಾಗಿ ನನಗೆ ವೈಯಕ್ತಿಕವಾಗಿ ಸ್ವತಂತ್ರ ಹೋರಾಟ ಹೇಗೆ ನಡೀತು, ಯಾರು ಮಾಡಿದ್ರು, ಹೆಂಗೆ ಕಷ್ಟಪಟ್ಟರು, ಯಾರ್ಯಾರು ಸತ್ತೋದ್ರು, ಯಾರ್ಯಾರು ಬಲಿದಾನ ಆದ್ರು ಅನ್ನುವಂಥದ್ದು ಒಂದು ಆದ್ರೆ, ಇವತ್ತಿನ ಭಾರತವನ್ನ ನಾವು ಹೇಗೆ ಕಟ್ಟಬೇಕು ಅನ್ನುವಂಥದ್ದು ಎರಡನೇ ಭಾಗ ಆದ್ರೆ, ಅದಕ್ಕಿಂತ ಇಂಪಾರ್ಟೆಂಟ್ ಭಾರತ ಸ್ವಾತಂತ್ರ್ಯವನ್ನ ಹೇಗೆ ಕಳ್ಕೊಳ್ತು, ಯಾಕೆ ಕಳ್ಕೊಳ್ತು ಅಂತ. ನಾವು ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡ್ಕೊಂಡಿದ್ದೀವಿ ಅಂತಂದ್ರೆ ಭಾರತ ಸ್ವತಂತ್ರವನ್ನ ಕಳ್ಕೊಂಡಿತ್ತು ಅಂತ ಅರ್ಥ. ಹಾಗಾದ್ರೆ ಯಾವಾಗ ಕಳ್ಕೊಂಡಿತ್ತು ಭಾರತ? ದುರ್ಗಮ್ಮ ಆಮೇಲೆ ಮಾತಾಡುವಂತೆ. ಭಾರತ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡ್ಕೊಂತು ಅನ್ನೋದಾದ್ರೆ ಸ್ವಾತಂತ್ರ್ಯ ಕಳ್ಕೊಂಡಿರ್ಬೇಕಲ್ವಾ? ಸ್ವತಂತ್ರವನ್ನ ಕಳ್ಕೊಂಡಿತ್ತು ಯಾವಾಗ, ಏಕೆ ಅನ್ನೋದು ಗೊತ್ತಾದ್ರೆ ಅದನ್ನ ಹೋರಾಟ ಮಾಡಿ ಪಡ್ಕೊಳ್ಬೇಕಾಗಿತ್ತು ಅನ್ನುವಂತ ಅರಿವು ಗೊತ್ತಾಗುತ್ತೆ ನಮಗೆ. ಹಂಗಾಗಿ ನಾವು ಸ್ವತಂತ್ರವನ್ನ ಕಳ್ಕೊಂಡಿದ್ದು ಅವ್ರು ಕಿತ್ಕೊಂಡಿದ್ದಲ್ಲ, ಬ್ರಿಟಿಷರು ಸ್ವತಂತ್ರವನ್ನ ಕಿತ್ಕೊಂಡಿದ್ದಲ್ಲ. ನಾವಿಲ್ಲವರೆಗೂ ನಮ್ಮ ಮೇಷ್ಟ್ರು ನಿಮ್ಗೂ ಕೂಡ ತಪ್ಪು ಮಾಹಿತಿಯನ್ನ ಹೇಳಿದ್ದಾರೆ. ಸ್ವಾತಂತ್ರ್ಯವನ್ನ ಯಾರು ಕೂಡ ಸ್ವತಂತ್ರವನ್ನ ಕಳ್ಕೊಳ್ತಾರೆ. ನಮ್ಮ ದೇಶ ಕೂಡ ಬ್ರಿಟಿಷರಿಗೆ ಸ್ವತಂತ್ರವನ್ನ ಒತ್ತೇ ಇರ್ಬೇಕಾದ್ರೆ ಕಳ್ಕೊಳ್ಬೇಕಾದ್ರೆ ದೇಶ ದುರ್ಬಲ ಆಗಿತ್ತು, ಮೆಂಟಲಿ ಮತ್ತು ಫಿಸಿಕಲಿ ದುರ್ಬಲ ಆಗಿತ್ತು. ಅಂತ ದುರ್ಬಲತೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ನನಗೆ ಬಹಳಷ್ಟು ಸರಿ ಹೇಳಿದ್ದೀನಿ, ಭಾರತಕ್ಕೆ ವಿದೇಶಿಯರು ಬಂದಿದ್ದು ಬ್ರಿಟಿಷರ ಕಾಲದಲ್ಲ, ಫ್ರೆಂಚರ, ಡಚ್ಚರ, ಪೋರ್ಚುಗೀಸರ ಕಾಲದಲ್ಲಿ ಅಲ್ಲ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1600ರಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಡಚ್ಚರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಅದಕ್ಕಿಂತ ಮುಂಚೆ ಪೋರ್ಚುಗೀಸರು ಬರ್ತಾರೆ 1498ರಲ್ಲಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಒಬ್ಬ ಗುಲಾಮಿ ಸಂತತಿಯ ಒಬ್ಬ ವ್ಯಕ್ತಿ ಬರ್ತಾನೆ ಈ ದೇಶಕ್ಕೆ. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಬಂದು ಇಲ್ಲಿ ಅಧಿಪತ್ಯ ಸ್ಥಾಪನೆ ಮಾಡ್ತಾನೆ. ಮತ್ತೆ ಒಬ್ಬ ಗುಲಾಮ ಈ ದೇಶವನ್ನು ಆಳ್ಲಿಕ್ಕೆ ಅಧಿಪತ್ಯ ಸ್ಥಾಪನೆ ಮಾಡ್ತಾನೆ ಅಂತಂದ್ರೆ ನಮ್ಮ ದೇಶ ಎಷ್ಟು ದುರ್ಬಲ ಆಗಿತ್ತು, ಯಾಕೆ ದುರ್ಬಲ ಆಗಿತ್ತು, ಹೇಗೆ ದುರ್ಬಲ ಆಗಿತ್ತು ಅಂತಂದ್ರೆ ನಮ್ಮಲ್ಲಿ ಶಿಕ್ಷಣವನ್ನ ಎಲ್ಲರೂ ಪಡೆಯಾಗಿರ್ಲಿಲ್ಲ, ಅಧಿಕಾರ ಕತ್ತಿಯನ್ನ ಯಾರು ಹಿಡಿಯಂಗಾಗಿರ್ಲಿಲ್ಲ, ಎಲ್ಲರೂ ಹಿಡಿಯಂಗಾಗಿರ್ಲಿಲ್ಲ, ದುಡ್ಡನ್ನ ಎಲ್ಲರೂ ಒಂದುವಾಗಿರ್ಲಿಲ್ಲ. ಇಂಥ ಕಾರಣಕ್ಕೆ ಇಡೀ ದೇಶದ ವ್ಯವಸ್ಥೆ ಸ್ಥಗಿತಗೊಂಡಂತ ಕಾರಣಕ್ಕೆ ಭಾರತೀಯರು ತಮ್ಮ ವಿರೋಧಿಗಳನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನ ಕಳ್ಕೊಂಡಿದ್ರು. ಆ ಕಾರಣಕ್ಕೆ ಬೇರೆ ಬೇರೆ ದೇಶದವರು ನಮ್ಮ ದೇಶವನ್ನ ವಶಪಡಿಸಿಕೊಂಡು ಸ್ವತಂತ್ರವನ್ನ ಕಳೆದ್ರು. ಆದ್ರೆ ಬ್ರಿಟಿಷರೇ ಕೊಟ್ಟಂತ ಶಿಕ್ಷಣದಿಂದ ಎಚ್ಚೆತ್ತುಕೊಂಡಂತ ಭಾರತೀಯರು ಮತ್ತೆ ಸ್ವತಂತ್ರ ಹೋರಾಟವನ್ನ ಆರಂಭ ಮಾಡಿ ಸ್ವತಂತ್ರವನ್ನ 1947ರಲ್ಲಿ ಆಗಸ್ಟ್ 15ನೇ ತಾರೀಕು ಪಡ್ಕೊಳ್ತಾರೆ. ಇದು ಸಂಕ್ಷಿಪ್ತ ಮಾಹಿತಿ. ಸ್ವತಂತ್ರವನ್ನ ಹೇಗ್ ಕಳ್ಕೊಂಡಿದ್ವಿ ಅಂತ, ಹೇಗ್ ಪಡ್ಕೊಂಡಿದ್ವಿ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಕ್ಲಾಸಲ್ಲಿ ಕೇಳ್ತಾ ಇರ್ತೀನಿ. ಮತ್ತೆ ಒಂದು ಗ್ರೂಪ್ ಮಾಡ್ತಿರ್ತೀನಿ, ಎಲ್ಲ ಸೆಕ್ಷನ್ ಗ್ರೂಪ್ ಮಾಡಿದಾಗ ನಿಮ್ಮ ಗ್ರೂಪ್ ಹೆಸರು ಕೊಡ್ರಿ ಅಂತಂದ್ರೆ ಎರಡೇ ಸ್ವತಂತ್ರ ಹೋರಾಟಗಾರ ಹೆಸರೆಲ್ಲ ಕೊಡ್ತಾರೆ. ಭಗತ್ ಸಿಂಗ್ ಹೆಸರು ಕೊಡ್ತಾರೆ, ಚಂದ್ರಶೇಖರ್ ಆಜಾದ್ ಹೆಸರು ಕೊಡ್ತಾರೆ, ಸ್ವಾಮಿ ವಿವೇಕಾನಂದ ಹೆಸರು ಕೊಡ್ತಾರೆ, ಬಹಳ ಹೆಸರು ಕೊಡ್ತಿರ್ತಾರೆ. ಆದ್ರೆ ಅಪ್ಪಿತಪ್ಪಿ ಮಹಾತ್ಮ ಗಾಂಧಿ ಹೆಸರು ಕೊಡಲ್ಲ, ಅಂಬೇಡ್ಕರ್ ಹೆಸರು ಕೊಡ್ತಿರ್ಲಿಲ್ಲ, ಇತ್ತೀಚೆಗೆ ಕೊಡ್ತಾ ಇದ್ದಾರೆ. ನೀವು ಯಾರ ಹೆಸರನ್ನ ಕೊಡ್ಲಿಕ್ಕೆ ಮುಜುಗರ ಪಡ್ಕೊಳ್ತೀರೋ, ಯಾರ ಹೆಸರನ್ನ ಇಟ್ಕೊಳ್ಳಿಕ್ಕೆ ಮುಜುಗರ ಪಡ್ಕೊಳ್ತೀರೋ ಅವರೇ ಇಡೀ ದೇಶದ ವೇದಿಕೆಯಲ್ಲಿ ರಾರಾಜಿಸ್ತಾರೆ. ಇವತ್ತು ದುರಂತ ಅಂದ್ರೆ ಬಹಳ ನೋವಿನ ವಿಚಾರ ಅಂತಂದ್ರೆ
ವಿಶ್ವಕ್ಕೆ ಮಾದರಿ ಮಾದರಿ ರೂಪಕಗಳನ್ನು ಕೊಟ್ಟವರು, ಮಾದರಿ ದಾರಿಗಳನ್ನು ತೋರಿಸಿದವರು, ಮಾದರಿ ಬೆಳಕನ್ನ ಕೊಟ್ಟವರು ಈ ಇಬ್ಬರು ಮಹಾತ್ಮರು ಪ್ರಪಂಚಕ್ಕೆ. ಆದ್ರೆ ಫಸ್ಟ್ ಪೀಸ್ನಲ್ಲಿ ಒಂದು ಹುಡುಗ ಗ್ರೂಪ್ ಮಾಡ್ರಿ ಅಂತಂದ್ರೆ ಅವ್ನ ಹೆಸರಲ್ಲ, ನಾನು ನಿಮ್ಮ ಗ್ರೂಪ್ ಹೆಸರಿಡ್ರಿ ಅಂತಂದ್ರೆ ನಾಥುರಾಮ್ ಗೂಡ್ಸ್ ಅಂತ ಹೆಸರಿಟ್ಟಿದ. ಅತ್ಯಂತ ಇದು ನಗು ತರಿಸ್ತಕ್ಕಂಥ ವಿಚಾರ ಅಲ್ಲ, ಅತ್ಯಂತ ಕಳವಳಕಾರಿ ಆತಂಕಕಾರಿ ಸನ್ನಿವೇಶ. ತಿಳ್ಕೊಳ್ರಿ, ಭಾರತ ಏನಾದ್ರೂ ಮುಂದುವರಿಯದಿದ್ರೆ, ಭಾರತ ಏನಾದ್ರೂ ನಮ್ಮಲ್ಲಿ ಇವತ್ತು ವಿಶ್ವಸಂಸ್ಥೆಯಲ್ಲಿ ವಿಶ್ವಸಂಸ್ಥೆಯ ಸಭಾ ನಡವಳಿಯ ಅಧ್ಯಕ್ಷತೆಯನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಈ ಇಬ್ಬರು ಮಾಡಿದಂತ ತ್ಯಾಗ ಬಲಿದಾನಗಳು, ಅವರು ಕೊಟ್ಟಂತ ದಾರಿಗಳು. ಆ ದಾರಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತ ಬೆಳಗ್ಬೇಕಂತಂದ್ರೆ, ಭಾರತ ಇನ್ನಷ್ಟು ಅಮೆರಿಕ, ಚೀನಾಕ್ಕೆ, ರಷ್ಯಾಕ್ಕೆ ಸೆಟ್ಟು ಹೊಡೆದು ನಿಲ್ತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ಬೇಕಂತಂದ್ರೆ ಈ ಇಬ್ಬರು ಮಹಾತ್ಮರ ದಾರಿದೀಪ ಬಹಳ ಮುಖ್ಯ. ಬರೀ ಸುಳ್ಳುಗಳ ಬಲೆಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆ ನಮ್ಮ ವಿದ್ಯಾರ್ಥಿ ಸಮೂಹ. ಅದರಿಂದ ಹೊರಗಡೆ ಬರಬೇಕಾಗಿದೆ. ನೋಡಿ, ಸುಮ್ಮನೆ ಹೇಳ್ತೀನಿ, ನಾವಿವತ್ತು ಧ್ವಜವನ್ನು ಆರಿಸಿರ್ತಕ್ಕಂಥ ಆ ಧ್ವಜದ ಹೆಸರು ತ್ರಿವರ್ಣ ಧ್ವಜ. ನಾನು ಇದನ್ನ ಬೇಕಾದ್ರೆ ತ್ರಿವರ್ಣ ಶಾಲು ಅಂತ ಹೇಳ್ತೀನಿ. ಅದು ತ್ರಿವರ್ಣ ಧ್ವಜ ಅಲ್ಲ. ಅದು ಇಡೀ ದೇಶ ತುಂಬಾ ಸುಳ್ಳನ್ನು ಹಬ್ಬಿಸಲಾಗಿದೆ. ಅದು ಚತುರ್ವರ್ಣ ಧ್ವಜ. ತ್ರಿವರ್ಣ ಧ್ವಜದ ಒಳಗಡೆ ಚಕ್ರ ಇದೆಯಲ್ಲ, ಅದು ಒಂದು ಕಲರ್. ಆ ಚಕ್ರದ ಚಕ್ರವನ್ನ ಮರೆತುಬಿಟ್ಟು ಬರೋ ಬಣ್ಣಗಳಿಗೆ ಬೆಲೆ ಕೊಡ್ತಾ ಇರ್ತೀವಿ ನಾವು. ದಯಮಾಡಿ ಅದು ತ್ರಿವರ್ಣ ಧ್ವಜ ಅಲ್ಲ, ಅದು ಚತುರ್ವರ್ಣ ಧ್ವಜ. ಆ ತ್ರಿವರ್ಣ ಧ್ವಜದ ತ್ರಿವರ್ಣದ ಒಳಗಡೆ ಇರ್ತಕ್ಕಂಥ ನೀಲಿ ಬಣ್ಣದ ಚಕ್ರ ಇದೆಯಲ್ಲ, ಅದೇ ಇಂಪಾರ್ಟೆಂಟ್. ಅದು ಈ ದೇಶದ ಆತ್ಮ. ನಿಮ್ಮೆಲ್ರಿಗೂ ಹೇಳಿದ್ದಾರೆ ಈಗಾಗಲೇ, ಚಿಕ್ಕ ವಯಸ್ಸಿಂದ ಹೇಳ್ಕೊಂಡಿದ್ದಾರೆ. ತ್ರಿವರ್ಣ ಧ್ವಜ, ಅದು ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಕಲರ್, ಅದು ತ್ಯಾಗ ಬಲಿದಾನಕ್ಕೆ ಸಂಕೇತ. ಇನ್ನು ಅದ್ರ ನಡುವೆ ಇರ್ತಕ್ಕಂಥ ಬಿಳಿ ಬಣ್ಣ ಶಾಂತಿಯ ಸಂಕೇತ. ಇನ್ನು ಕೆಳಗಡೆ ಇರ್ತಕ್ಕಂಥ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅಂತ. ಆದ್ರೆ ಆ ಮೂರರ ನಡುವೆ ಇರ್ತಕ್ಕಂಥ ನೀಲಿ ಬಣ್ಣದ ಬಗ್ಗೆ, ಆ ಚಕ್ರದ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ನಮ್ಗೆ. ಇದು ಸುಳ್ಳಲ್ವಾ? ಅಪಮಾನ ಅಲ್ವಾ? ನಮ್ಮ ದೇಶದ ಚರಿತ್ರೆಯನ್ನು ಮುಚ್ಚಿಟ್ಟಂಗಲ್ವಾ? ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ತ್ರಿವರ್ಣ ಧ್ವಜದ ನಡುವೆ ಇರ್ತಕ್ಕಂಥ ನೀಲಿಯ ಬಣ್ಣದ ಚಕ್ರ ಇದೆಯಲ್ಲ, ಅದು ಅಶೋಕನ ಅಲಹಾಬಾದ್ ಸ್ತಂಭ ಶಾಸನಲ್ಲ, ಸಾರನಾಥ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಸ್ತಂಭ ಶಾಸನದಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಚಿತ್ರ ಅದು. ಮತ್ತೆ ಆ ತ್ರಿವರ್ಣ ಧ್ವಜಕ್ಕೆ ಚಕ್ರ ಇಲ್ಲ ಅಂತಂದ್ರೆ ವ್ಯಾಲ್ಯೂನೇ ಇಲ್ಲ. ನಿಮಗೆ 5 ರೂಪಾಯಿ ಕಾಯಿನ್ ನಲ್ಲಿ ಒಂದ್ ಕಡೆ ಏನೂ ಇಲ್ಲ ಅಂತಂದ್ರೆ, ಒಂದ್ ಕಡೆ ಮಾತ್ರ ಪ್ರಿಂಟ್ ಇತ್ತಂದ್ರೆ ವ್ಯಾಲ್ಯೂ ಇದೆಯಾ? ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗೇನೆ ಧ್ವಜದ ಒಳಗಡೆ ಆ ಚಕ್ರ ಇಲ್ಲ ಅಂತಂದ್ರೆ ವ್ಯಾಲ್ಯೂ ಇಲ್ಲ. ಮತ್ತೆ ಬರೀ ಚಕ್ರಕ್ಕೆ ವ್ಯಾಲ್ಯೂ ಇರ್ತದೆ, ಆದ್ರೆ ಬರೀ ಬಣ್ಣಕ್ಕೆ ವ್ಯಾಲ್ಯೂ ಇರಲ್ಲ. ಹಾಗೇನೆ ಬರೀ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಕ್ಕಂಥ ನಾವು, ಸ್ವತಂತ್ರದ ಬಗ್ಗೆ ಇಷ್ಟಪಡ್ತಕ್ಕಂಥ ನಾವು ಸಮಾನತೆಯನ್ನ ಕಡೆಗಣಿಸ್ತಾ ಇರ್ತೀವಿ. ಸಮಾನತೆ ಇಲ್ಲದ ಸ್ವತಂತ್ರ ಅದು ಹ್ಯಾಂಡಿಕ್ಯಾಪ್, ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಯಾವ ದೇಶದಲ್ಲಿ ಸಮಾನತೆ ಇರಲ್ವೋ ಆ ದೇಶದ ಸ್ವತಂತ್ರ ತುಂಬಾ ಅಪಾಯಕಾರಿ ಅನ್ನುವಂತ ಮಾತನ್ನ ಎಲ್ಲ ವಿದ್ವಾಂಸರು ಒಪ್ಕೊಳ್ತಾರೆ, ಹೇಳ್ತಾರೆ. ಹಂಗಾಗಿ ನಾವುಗಳು ಈ ಸ್ವತಂತ್ರ ದಿನಾಚರಣೆಯ ದಿವಸ ನಿಜವಾದ ಅರ್ಥವನ್ನು ತಿಳ್ಕೊಳ್ಬೇಕಾಗಿದೆ.
ಸ್ತಂಭ ಶಾಸನದ ನಡುವೆ ಇರ್ತಕ್ಕಂಥ ಚಕ್ರದ ಅರ್ಥ ಏನಂತಂದ್ರೆ ಅವು 24 ಲೈನ್ಗಳಿದಾವೆ. 24 ಲೈನ್ ಇದಾವೆ ಸುತ್ತನು ಏಳಿಸ್ಬೇಕಾರೆ. 24 ಲೈನ್ಗಳು ಏನಿರ್ತಾವ ಅಂದ್ರೆ 24 ಗಂಟೆನೂ ನಾವು ಕ್ರಿಯಾಶೀಲವಾಗಿರ್ಬೇಕು ಅಂತ. ಮತ್ತೆ ಸಮಾನತೆಯಿಂದ ಇದೆ, ದೂರ ದೂರ ಇಲ್ಲ, ಉದ್ದುದ್ದ ಇಲ್ಲ. ಅವು ಚಕ್ರದಲ್ಲಿರ್ತಕ್ಕಂಥ ಲೈನ್ಗಳು ಒಂದು ಉದ್ದ ಒಂದು ಸಣ್ಣ ಇಲ್ಲ, ಸಮಾನವಾಗಿದ್ದಾವೆ. ಸಮಾನತೆ ಇಂಪಾರ್ಟೆಂಟ್, ಚಲನೆ ಇಂಪಾರ್ಟೆಂಟ್, ಕ್ರಿಯಾಶೀಲತೆ ಇಂಪಾರ್ಟೆಂಟ್. ಇವೆಲ್ಲ ಮುಖ್ಯವಾಗಿರ್ತಕ್ಕಂಥ, ಮತ್ತೆ ನೀಲಿ ಬಣ್ಣ ಬಹಳ ಮುಖ್ಯವಾಗಿರ್ತಕ್ಕಂಥ. ನೋಡ್ರಿ, ನೀವು ಹಾಕಿರ್ತಕ್ಕಂಥ ಟಾರ್ಪಲ್ ನೀಲಿ, ನೀವು ಹಾಕಿರ್ತಕ್ಕಂಥ ಬಟ್ಟೆ ನೀಲಿ, ನಾವು ನೋಡ್ತಕ್ಕಂಥ ಆಕಾಶ ನೀಲಿ. ಈ ಜಗತ್ತಲ್ಲಿ ನೀಲಿನೇ ಜಾಸ್ತಿ. ನೀಲಿ ಅರ್ಥ ನನ್ನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸರಿ ಹೇಳಿದ್ದೀನಿ. ನೀಲಿ ಅಂದ್ರೆ ಅದು ಅಳತೆ ಮಾಡಲಾರದ, ಆಳ ನೋಡಲಾರದ ಪ್ರೀತಿ ಅಂತ. ಆಳ ಅಗಲ ನೋಡಲಾರದ ಪ್ರೀತಿ. ಅದು ತಾಯಿ ಬಿಟ್ರೆ ಅದು ಶಾಂತಿ, ಸಹನೆ, ಕರುಣೆ, ಈ ಮೂರಲ್ಲಿ ಮಿಕ್ಸ್ ಆಗಿರ್ತದೆ. ಆ ಶಾಂತಿ, ಸಹನೆ, ಕರುಣೆ ನೀಲಿಯಲ್ಲಿರ್ತದೆ ಅಂತ. ಆ ಕಾರಣಕ್ಕೆ ನೀಲಿ ಬಣ್ಣವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕೊನೆಗೆ ಇನ್ನೂ ಹೆಚ್ಚು ಮಾತಾಡೋದಿತ್ತು ನಿಮ್ಮ ಜೊತೆಗೆ. ನಾನು ಸ್ವತಂತ್ರ ಹೋರಾಟ ಅಂತ ಅಷ್ಟಕ್ಕೇನೆ ನಿಮ್ಮ ತಲೆ ಒಳಗಡೆ ಯಾರ್ಯಾರೋ ಬರ್ತಾರೆ. ಲಾಲಾ ಲಜಪತ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಇನ್ನೂ ಬಹಳಷ್ಟು ಜನ ಬರ್ತಾರೆ. ನಾನು ಅವರನ್ನೆಲ್ಲ ಗೌರವಿಸಿ, ಅವರೆಲ್ಲ ಹೋರಾಟಗಳನ್ನ ನಾವು ಗೌರವಿಸ್ತಾ, ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ ಇವರಿಬ್ರು ಕೊಟ್ಟಿರ್ತಕ್ಕಂಥ ಒಂದು ದಾರಿಯನ್ನು ನಾವು ಒಂದೆರಡು ಮಾತುಗಳಲ್ಲಿ ಹಂಚಿಕೊಂಡು ಒಂದು ಮಾತನ್ನು ಮುಗಿಸ್ತೇನೆ. ಎರಡು ಮಾತು ನೋಡ್ರಿ. ಮಹಾತ್ಮ ಗಾಂಧಿ ಅವರು ಇವತ್ತಿನ ಗುಜರಾತ್ ರಾಜ್ಯದ ಪೋರಬಂದರ್ ಅಲ್ಲಿ ಹುಟ್ಟಿದವರು. ಅವ್ರ ತಂದೆ ತಾಯಿ ಆಗರ್ಭ ಶ್ರೀಮಂತರು, ಮುತ್ತು ರತ್ನ ವ್ಯಾಪಾರವನ್ನ ಮಾಡ್ತಕ್ಕಂಥ ವ್ಯಾಪಾರಿ ಕುಟುಂಬ ಅವ್ರದ್ದು. ಮತ್ತೆ ಅಲ್ಲಿ ಹುಟ್ಟಿದ ತಕ್ಷಣ ಅವರು ಚಿನ್ನದ ಚಮಚದಲ್ಲಿ ಊಟ ಮಾಡ್ತಿರ್ತಾರಂತೆ. ಅವ್ರ ಅಜ್ಜಿ, ತಾತ, ಅವ್ರ ಅಪ್ಪ ಅಮ್ಮ ಚಿನ್ನದ ಚಮಚದಲ್ಲಿ ಊಟ ಮಾಡಿಸಿರ್ತಾರೆ. ಅಂತ ಆಗರ್ಭ ಶ್ರೀಮಂತ ಆಗಿರ್ತಕ್ಕಂಥ ಗಾಂಧಿಗೆ ಅವ್ರದೇ ಆದ ಲಿಮಿಟೇಷನ್ಸ್ ಇದ್ವು, ಅವ್ರದೇ ಆದ ಕ್ರಿಯೇಟಿವಿಟಿನೂ ಇತ್ತು. ಅವರು ಕಳ್ತನ ಮಾಡಿದ್ರು, ಬಿಡಿ ಸೇದಿದ್ರು, ಇನ್ನೇನೋ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಪರಿವರ್ತನೆ ಆದ್ರು. ಬೇರೆ ದೇಶ ಎಲ್ಲಿ ಪರಿವರ್ತನೆ ಆದ್ರು ಅಂತಂದ್ರೆ, ದಕ್ಷಿಣ ಆಫ್ರಿಕಾಕ್ಕೆ ಅವರು ಲಂಡನ್ಗೆ ಹೋಗಿ ಅವರು LLB ಅನ್ನು ಮುಗಿಸ್ಕೊಂಡು ಭಾರತ ಲಾ ಅಂತ ಒಂದು ಪದವಿಯನ್ನು ಪಡ್ಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ದಕ್ಷಿಣ ಆಫ್ರಿಕಾಕ್ಕೆ ಹೋಗಂತ ಸಂದರ್ಭದಲ್ಲಿ ಏನ್ ಹೋದ್ರೆ ಅಲ್ಲಿ ಕರಿಯ ಜನರನ್ನ ಒತ್ತೆಯಾಗಿಟ್ಕೊಂಡು ಅಮೆರಿಕದವರು ಮತ್ತೆ ಇಂಗ್ಲೆಂಡ್ ಅವರು ಪ್ರಾಣಿಗಳ ತರ ದುಡಿಸ್ಕೊಳ್ತಾ ಇದ್ರು. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಅಲ್ಲಿಗೆ ಹೋದ್ರು. ಅದು ಯಾಕೆ ಹಂಗ್ ಮಾಡ್ತಾರಂತ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಆ ಟ್ರೈನ್ ಜರ್ನಿ ಮಾಡ್ತಿದ್ರಲ್ಲ, ಆ ಟ್ರೈನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಚಲಿಸ್ತಕ್ಕಂಥ ಟ್ರೈನಲ್ಲಿ ದಕ್ಷಿಣ ಆಫ್ರಿಕಾದ ಜನರಿಗೆ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ನೋಡಿ ಎಂತ ವಿಚಿತ್ರ. ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಬಸ್ಸುಗಳಲ್ಲಿ, ನಮ್ಮ ದೇಶದ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಏನರ್ಥ? ಆ ಟ್ರೈನುಗಳು, ಆ ಬಸ್ಸುಗಳು ಯಾಕಿದ್ವು ಅಂತಂದ್ರೆ ಅಮೆರಿಕದ ಬಿಳಿಯರು ಓಡಾಟ ಮಾಡ್ಲಿಕ್ಕೆ, ಅಮೆರಿಕ ಮತ್ತು ಇಂಗ್ಲೆಂಡ್ ಜನರಿಗೆ ಅಲ್ಲಿಂದ ಸಂಪತ್ತನ್ನು ಸಾಗಣೆ ಮಾಡ್ಕೊಳ್ಳಿಕ್ಕೆ. ಅಂತ ಆ ಟ್ರೈನಲ್ಲಿ ಗಾಂಧೀಜಿಯವರು ಪ್ರಯಾಣ ಬೆಳೆಸ್ತಾರೆ. ಹತ್ಕೊಳ್ತಾರೆ, ಟಿಕೆಟ್ ತಗೊಳ್ತಾರೆ, ಹತ್ಕೊಳ್ತಾರೆ. ಒಂದು 5-6 ಕಿಲೋಮೀಟರ್ ಚಲಿಸುತ್ತದೆ ಆ ಟ್ರೈನ್. ಆಗ ಅಲ್ಲಿ ಈಗ ಹತ್ಕೊಂಡಿರ್ತಕ್ಕಂಥ ಪ್ರಯಾಣಿಕರು, ಅಮೆರಿಕದ ಬಿಳಿಯರು ಗಾಂಧೀಜಿ ಕಂಡು ಸಿಟ್ಟಿಗೆಳ್ತಾರೆ. ಯಾಕೆ ಸಿಟ್ಟಿಗೆಳ್ತಾರೆ ಅಂತಂದ್ರೆ, ಇವನು ಬಿಳಿಯನಲ್ಲ, ಇವನು ಕರಿಯ ಅಂತ.
ಆ ಕಾರಣಕ್ಕೆ ಆ ಟ್ರೈನಿಂದ ದಪ್ಪಿಡ್ತಾರೆ ಗಾಂಧೀಜಿಯನ್ನ. ಗಾಂಧೀಜಿ ಕೇಳ್ತಾರೆ, ಯಾಕ್ರೆ ತಪ್ಪು? ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಟಿಕೆಟ್ ತಗೊಂಡಿದ್ದೀನಿ, ನಾನು ಪ್ರಯಾಣ ಮಾಡ್ತೇನೆ, ರೈಟ್ಸ್ ಅಂತ ಹೇಳ್ತಾರೆ. ನಿನ್ ರೈಟ್ಸ್ ಇರಬಹುದು, ಇಲ್ಲಿ ನಡೆಯಲ್ಲ ಅಂತ ಅಂತಾರೆ. ಅದಕ್ಕೆ ಒಂದ್ ಸ್ವಲ್ಪ ವಾಗ್ವಾದ ಆಗುತ್ತೆ, ಜಗಳ ಆಗುತ್ತೆ. ಯುವಕನಾಗಿರ್ತಕ್ಕಂಥ ಗಾಂಧಿಗೆ ಸಿಟ್ಟು ಬರುತ್ತೆ, ವಾದ ಮಾಡ್ತಾರೆ. ಆದ್ರೆ ಅಲ್ಲಿ ಜನ ಅವ್ರು ಜಾಸ್ತಿ ಜನ ಇರ್ತಾರೆ, ದಬ್ತಾರೆ, ಕೆಳಗಡೆ ಬೀಳ್ತಾರೆ. ಬಿದ್ದಂತ ಸಂದರ್ಭದಲ್ಲಿ ಗಾಂಧೀಜಿ ಅವ್ರ ಬಗ್ಗೆ ಕ್ಷಣಕಾಲ ಯೋಚನೆ ಮಾಡ್ತಾರೆ. ನಾನು ಅಮೆರಿಕದವರನ್ನ, ಇಂಗ್ಲೆಂಡ್ನವರನ್ನ ನಾನ್ಯಾಕೆ ದ್ವೇಷ ಮಾಡಬೇಕು, ನಾನ್ಯಾಕೆ ಬೈಬೇಕು? ಯಾಕೆ ಬೈಬಾರ್ದು ಅಂತಂದ್ರೆ, ನನ್ನ ದೇಶದಲ್ಲೂ ಕೂಡ ನಮ್ಮಂತ ಬದುಕ್ತಕ್ಕಂಥ ನಮ್ಮ ಧರ್ಮದವರನ್ನ ನಾವು ಕೀಳಾಗಿ ಕಾಣ್ತೀವಿ, ನಮಗೆ ರೈಟ್ಸ್ ಇಲ್ಲ. ಆತ್ಮಸಾಕ್ಷಿಗೆ ವಿರುದ್ಧ ನಡ್ಕೊಳ್ತಾ ಇದ್ವಿ ನಾವು. ನಮ್ಮ ದೇಶದಲ್ಲಿ ನಾವು ಇನ್ನೊಬ್ಬರನ್ನ ಯಾರನ್ನ ದಪ್ತೀವಿ, ನೀವು ನಮ್ಮ ಎದುರು ಕುತ್ಕೋಬಾರ್ದು, ಸಮಾನತೆಯಿಂದ ನಡ್ಕೊಳ್ಬಾರ್ದು, ನಿಮ್ಗೆ ಹಕ್ಕುಗಳಿಲ್ಲ ಅಂತಂದೇಳಿ ನಾವು ಈ ದೇಶಕ್ಕೆ ಬಂದ್ರೆ, ನಾವು ನಮ್ಮ ದೇಶದಲ್ಲಿ ಬಹಳ ಶ್ರೀಮಂತರು, ದೊಡ್ಡ ಜಾತಿ ಅವರು, ಆದ್ರೆ ನಾವು ಬೇರೆ ದೇಶಕ್ಕೆ ಬಂದ್ರೆ ನಾವು ಕೀಳಾಗಿ ಕಾಣ್ತೀವಿ ಅನ್ನುವಂಥ ಸತ್ಯವನ್ನ ಅರ್ಥ ಮಾಡಿಕೊಂಡು ಅವರು ಆಫ್ರಿಕಾದ ಕರಿಯ ಜನರ ವಿರುದ್ಧವಾಗಿ ಹೋರಾಟ ಮಾಡೋದನ್ನ ನಿಲ್ಲಿಸ್ತಾರೆ. ನಮ್ಮ ದೇಶಕ್ಕೆ ಬಂದು ಈ ದೇಶದ ಜನರ ಪರವಾಗಿ ಹೋರಾಟ ಮಾಡೋದನ್ನ ಆರಂಭ ಮಾಡ್ತಾರೆ. ಅವಾಗ ಆಗರ್ಭ ಶ್ರೀಮಂತನಾಗಿ ಹುಟ್ಟಿದಂತ ಗಾಂಧಿ ಶೂಟು, ಬೂಟು, ಕೋಟು, ಸೆಂಟು ಎಲ್ಲ ಹಾಕಿರ್ತಾರೆ. ಅವ್ರು ಅದನ್ನೆಲ್ಲ ಕಳಿಸ್ಬಿಡ್ತಾರೆ. ಇದೆಲ್ಲ ನಿಷ್ಪ್ರಯೋಜನ, ಈ ಶ್ರೀಮಂತಿಕೆ ಒಳ್ಳೇದಲ್ಲ, ನಾನು ಸರಳವಾಗಿ ಬದುಕಬೇಕು. ಮತ್ತೆ ಅವ್ರು ಕೊನೆಗೆ ಯೋಚನೆ ಮಾಡ್ತಾರೆ, ವಾರಕ್ಕೊಂದಿನ ಉಪವಾಸ ಇರ್ತಾರೆ ಅವರು. ಯಾಕಂದ್ರೆ ನಾನಿವತ್ತು ಬಿಡ್ತಕ್ಕಂಥ ಒಂದು ಹೊತ್ತಿನ ಊಟ ಇನ್ನಾಗ ಹಸಿದವರಿಗೆ ಅದು ಹೊಟ್ಟೆ ಹಸಿವನ್ನು ನೀಗಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ತದೆ, ಆ ಕಾರಣಕ್ಕೆ ನಾನು ಬಿಡ್ತೀನಿ ಅಂತ ಬಿಡ್ತಾರೆ. ನೋಡಿ ಅವರ ಆಗರ್ಭ ಶ್ರೀಮಂತ ಹುಟ್ಟಿದಂತ ಗಾಂಧಿಯ ಮನಸ್ಥಿತಿ ಹೆಂಗ್ ಪರಿವರ್ತನೆ ಆಯ್ತು. ಶೂಟು, ಬೂಟು, ಸೆಂಟು ಹಾಕೊಂಡಿರ್ತಕ್ಕಂಥ ಗಾಂಧೀಜಿ ಸಾಯೋವರೆಗೂ ಅರೆಬತ್ತಲ ಫಕೀರ್ನಾಗಿ ಅರ್ಧ ಬಟ್ಟೆ ಹಾಕೊಂಡು ಕಡಿಮೆ ಊಟ ಮಾಡಿ ಈ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಶಾಂತಿಯ ಮಾರ್ಗವನ್ನು ಹಿಡಿತಾರೆ. ಇನ್ನು ಅಂಬೇಡ್ಕರ್, ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಅಂಬೇಡ್ಕರ್ ಅವರು ಬಡವರ ಮನೆಯಲ್ಲಿ ಹುಟ್ಟಿದ್ರು, ಅಸ್ಪೃಶ್ಯರ ಮನೆಯಲ್ಲಿ ಹುಟ್ಟಿದ್ರು, ಮಹರ್ ಜಾತಿಯ ಮನೆಯಲ್ಲಿ ಹುಟ್ಟಿದ್ರು. ಅವರನ್ನ ಈ ದೇಶ ಹೆಂಗ್ ಕಂಡಿಡಿದೆ ಅಂತ ಅದು ಜಾಸ್ತಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಬಟ್ಟೆ ಹಾಕಿಕೊಳ್ಳೋದಕ್ಕೆ ದುಡ್ಡಿಲ್ಲದ ಕುಟುಂಬದಲ್ಲಿ ಹುಟ್ಟಿದಂತ ಅಂಬೇಡ್ಕರ್ ಶೂಟು, ಬೂಟು, ಸೆಂಟನ್ನು ಹಾಕೊಳ್ತಾರೆ. ಕೋಟ್ ಇಲ್ದವರು, ಕೋಟ್ ಇಲ್ಲ ಅನ್ನಂಗೆ ಅವ್ರು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಅಷ್ಟೇ ಇಲ್ಲ, ಅಕ್ಷರ ಕಲಿಯಬಾರದು ಅನ್ನುವಂತ, ಅಕ್ಷರ ಕಲ್ತ್ರೆ ಬರೆದ್ರೆ ಕೈ ಕಟ್ ಮಾಡ್ತೀವಿ, ನೀನು ಉಚ್ಚಾರಣೆ ಮಾಡಿದ್ರೆ, ವಿದ್ಯೆ ಕಲ್ತ್ರೆ ನಾಲ್ಗೆ ಕಟ್ ಮಾಡ್ತೀವಿ ಅನ್ನುವಂತ ಈ ಸಮಾಜದ ಒಳಗಡೆ ಅವರು ಅತಿ ಹೆಚ್ಚು ಡಿಗ್ರಿಗಳನ್ನ, ಪದವಿಗಳನ್ನ ಪಡ್ಕೊಳ್ತಾರೆ, ಅತಿ ಹೆಚ್ಚು ಓದ್ತಾರೆ, ವಿಶೇಷವಾಗಿ ಸಂಸ್ಕೃತ ಓದ್ತಾರೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಪುರಾಣಗಳನ್ನ ಓದ್ತಾರೆ, ಸ್ಟಡಿ ಮಾಡ್ತಾರೆ, ಅದೆಲ್ಲ ಸಾರವನ್ನ. ಅಷ್ಟೇ ಅಲ್ಲ, ಬೈಬಲ್, ಕುರಾನ್, ತ್ರಿಪಿಟಕ, ಗ್ರಂಥ ಸಾಹೇಬ, ಇತರ ಇನ್ನಿತರ ವಚನಗಳು, ಎಲ್ಲ ಪುರಾಣಗಳು, ಆಗಮಗಳು, ವೇದಗಳು ಇವೆಲ್ಲವನ್ನು ಓದಿ ಇವೆಲ್ಲದರ ಸಾರವಾಗಿ ಅವರು ಬದುಕ್ತಾರೆ, ಹಂಗೆ ಬರೀತಾರೆ, ಸಂವಿಧಾನ ಪಿತಾಮಹ ಆಗ್ತಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರಿಗೆ ಅವಕಾಶಗಳನ್ನ ವಂಚನೆ ಮಾಡಲಾಗಿದೆ ಈ ದೇಶದಲ್ಲಿ ಅವರಿಗೆ ಅವಕಾಶ ಸಿಗುವಂತಾಗಬೇಕು. ಯಾರು ಶ್ರೀಮಂತರಾಗಿದ್ದೀವೋ, ಯಾರು ನಾವು ಎಲ್ಲ ಅವಕಾಶಗಳನ್ನು ಪಡ್ಕೊಂಡಿದ್ದೀವೋ ಅವರು ತ್ಯಾಗದ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಅವೆರಡೂ ಕೂಡ ಶಾಂತಿಯ ಮಾರ್ಗದಲ್ಲಿರಬೇಕು. ಅಕಸ್ಮಾತ್ ಅವಮಾನ, ಹಸಿವು, ನೋವು ಉಂಡಂತ ಅಂಬೇಡ್ಕರ್ ಮನಸ್ಸು ಪಡೆದ್ರೆ ರಕ್ತಪಾತ ಮಾಡಬಹುದಾಗಿತ್ತು. ಆದ್ರೆ ಅವರು ಆ ದಾರಿಯನ್ನು ಇಬ್ರು ಕೂಡ ಹಿಡಿಲಿಲ್ಲ. ಹಂಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಈ ದೇಶಕ್ಕೋಸ್ಕರ ನಾವು ಶಾಂತಿಯ ಮಾರ್ಗವನ್ನು ಹಿಡಿಬೇಕು, ಜ್ಞಾನದ ಮಾರ್ಗವನ್ನು ಹಿಡಿಬೇಕು. ಹೆಚ್ಚು ಜ್ಞಾನವಂತರಾಗಿ ಶಾಂತಿಯುತವಾಗಿ ಬದುಕಿ ಸಮಾನತೆ ತಂದ್ರೆ ಮಾತ್ರ ಈ ದೇಶ ಪ್ರಬಲ ಆಗುತ್ತೆ, ಶಕ್ತಿ ಪಡ್ಕೊಳ್ತದೆ. ಅಂತ ಶಕ್ತಿಯ ಮೂಲಕ ಈ ದೇಶವನ್ನ ಮತ್ತಷ್ಟು ಬಲಗೊಳಿಸಿ ವಿಶ್ವ ನಾಯಕರ ಸ್ಥಾನಕ್ಕೆ ನಾವೆಲ್ಲರೂ ಕೊಂಡೊಯ್ತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ.
ಅದು ಹೆಚ್ಚಿನ ಜವಾಬ್ದಾರಿ ನೀವು ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಇಂಥ ಮಹಾತ್ಮರ ವಿಚಾರಗಳನ್ನ ಇನ್ನಷ್ಟು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮಗಳ ವ್ಯಕ್ತಿತ್ವ ವಿಕಾಸನ ಆಗಿ ಈ ದೇಶದ ಸ್ವತಂತ್ರ ದಿನಾಚರಣೆಗೆ ನಿಜವಾದ ಅರ್ಥ ಬರುವಂಗೆ ಆಗ್ಲಿ ಅಂತ ಆಸೆ ನಾನು ಮಾತ್ರ ಮುಗಿಸ್ತೇನೆ. ನಮಸ್ಕಾರ.